ಗುರುಜಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ಹೇಳಿ. ನಮಗೆ ಅಷ್ಟೋ ಇಷ್ಟ ದೇವ್ರು ಕೊಟ್ಟಷ್ಟು ಗಂಡನ ಮನೆ ಕಡೆ ಆಸ್ತಿನೂ ಇದೆ, ತಂದೆ ಮನೆ ಕಡೆ ಆಸ್ತಿನೂ ಇದೆ. ಆದ್ರೆ ಯಾವುದು ಉಪಯೋಗಕ್ಕೆ ಬರ್ತಾ ಇಲ್ಲ. ಏನಾದ್ರೂ ಎಲ್ಲಾ ಕಡೆನೂ ಅಡ್ಡಿ ಆತಂಕ. ಯಾವ ಕೆಲಸ ಮಾಡಕ್ ಹೋದ್ರೂನು ಅದ್ರಲ್ಲಿ ನನ್ಗೆ ಯಶಸ್ಸು ಅನ್ನೋದು ಇಲ್ಲ. ಮನೆಯಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರು ನಮ್ಮ ಯಜಮಾನ್ರು, ಅದು ಸಹ ಬಿದ್ದೋಗಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. 10 ರೂಪಾಯಿಗೂ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಗುರುಜಿ. ಮೊದಲು ನಾವು ಓದಿಸ್ತಾ ಇದೀನಿ, ಅವ್ನು ಸೆಕೆಂಡ್ PUC ಓದ್ತಾ ಇದ್ದಾನೆ. ಏನ್ ಮಾಡೋದು? ಆಸ್ತಿ ತನ್ನ ತಾಯಿ ಒಡ್ತಿರೋದು ನಮ್ಗೆ ಅವರೇ ದೊಡ್ಡ ಬಲ ಇದ್ದಿದ್ ನನಗೆ. ಅವ್ತಿರೋದ್ಮೇಲೆ ಇನ್ನೂ ಜಾಸ್ತಿ ಕಷ್ಟ ಆಗೋಗಿದೆ ಗುರುಜಿ. ಯಾವ್ದು ದಾರಿನೇ ಕಾಣ್ತಾ ಇಲ್ಲ. ಕೋರ್ಟಲ್ಲಿ ಸ್ವಲ್ಪ ತಾಯಿ ಮನೆ ಕಡೆದು ಆಸ್ತಿ ಕೋರ್ಟಲ್ಲಿ ಹಾಕಿದ್ದೀನಿ. ಎಲ್ಲ 1 ವಾರ ಟೈಮ್ ತಗೊಳ್ತಾ ಇದಾರೆ, ಒಂದು ಕೈಗೆ ಸೇರ್ತಾ ಇಲ್ಲ. ಭಯ ಆಗ್ತಾ ಇದೆ ಗುರುಜಿ, ಜೀವನ ಹೆಂಗೆ ಮುಂದಕ್ಕೆ ಅಂತ. ನಮ್ಗೆ ಏನಾದ್ರು ದಾರಿ ತೋರಿಸ್ಕೊಡಿ ಗುರುಜಿ. ಇಲ್ಲಮ್ಮ, ನಾವು ಮಾತಾಡ್ತೀವಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಇಲ್ಲಿವರೆಗೂ ಏನು ಸಮಸ್ಯೆಗಳಿದೆಯೋ ಈ ಸಮಸ್ಯೆಗಳು ಇನ್ನೂ ಒಂದು 9 ತಿಂಗಳ ತನಕ, ಮುಂದಿನ 9 ತಿಂಗಳು ಅಂತಹ ಒಂದು ಬಲ ಇಲ್ಲ, ಅಂತಹ ಒಂದು ಪರಿಸ್ಥಿತಿ ಕ್ಲಿಯರ್ ಆಗಿ ಬರೋದಿಲ್ಲ. ಕಾರಣ ಇದು ಗ್ರಹಸ್ಥಿತಿಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ನಿಮ್ಮ ಗ್ರಹಸ್ಥಿತಿಗಳಲ್ಲಿದೆ. ಜೊತೆಗೆ ನೀವು ದೂರದ ಬೆಟ್ಟದಲ್ಲಿರ್ತಕ್ಕಂಥ ಸಣ್ಣ ಹೂವಿನ ಬಗ್ಗೆ ಒಂದು ಆಸೆ ಪಡ್ತಾ ಇದ್ದೀರಿ. ಪ್ರಸ್ತುತ ಏನು ನಡೀತಿದೆಯೋ, ಏನು ಕಾಲಮಾನದಲ್ಲಿದೆಯೋ ಅದು ಎಲ್ಲರಿಗೂ ಅನ್ವಯಿಸುವಂಥದ್ದೇ. ಅದ್ರ ಬಗ್ಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆ ಇದೆ. ಜೊತೆಗೆ ದುರ್ಗಾ ಗಣಪತಿ ಫೋನ್ ಕರೆ ಕಟ್ಟಾಯಿತು ಪಾಪ. ದುರ್ಗಾ ಗಣಪತಿ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಅನುಕೂಲತೆಗಳಾಗತ್ತೆ. ಖಂಡಿತ. ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸಿವಿ. ಮತ್ತೊಮ್ಮೆ ಪ್ರಯತ್ನಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಮೇಡಮ್, ನನ್ನ ಹೆಸರು ವೆಂಕಟಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಮಗನ ಬಗ್ಗೆ ಮಾತಾಡ್ಬೇಕಿತ್ತು. ಅವರು ಹೊರಗಡೆ ಹೋಗಿದ್ದಾರೆ. ನೀವೇ ಮಾತಾಡ್ತೀರಾ? ಹ್ಞೂ ಮೇಡಮ್, ನಾನೇ ಮಾತಾಡ್ತೀನಿ. ಸರಿಮ್ಮ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಕೋಟಿ ಅಂದ್ರೆ ನಮ್ಮ ಗುರುಜಿ ಒಂದು 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಇವಾಗ ಸಿಕ್ಕೈತೆ. 5 ವರ್ಷದ ಕೋಟಿಗಳೆಲ್ಲ ಒಟ್ಟಿಗೆ ಕಳಿಸ್ಬಿಟ್ರಿ ನನಗೆ. ಏನೋ ನಮ್ದವ್ರಿಗೆ ಸ್ವಲ್ಪ ನೆಮ್ಮದಿ ಕೊಡ್ತಾ ಇದ್ರ, ಒಂದ್ ಸಂತೋಷ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಅವ್ರಿಗೆ ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೊರಗಡೆ ಹೋಗಿದ್ದೆ, ನಾನ್ ಮದುವೆ ಮಾಡ್ಬೇಕಿತ್ತು. ಹುಡ್ಗಿ ನೋಡ್ಬೇಕು. ಈ ವರ್ಷ ಆಗುತ್ತಾ ಹೆಂಗೆ ಅಂತ ಕೇಳೋಣ ಅಂತ ಗುರುಜಿ. ಮಂಜುನಾಥ ಅಂತ ಹೆಸರು. ಮಂಜುನಾಥ ಹೆಸರ ಮೇಲೆ ಭವಿಷ್ಯತ್ತು ಗೊತ್ತಿಲ್ಲ. ಆದರೆ ಒಂದು, ನಿಮ್ಮ ಆತುರದಿಂದ ನೀವು ಕಾತರಪಟ್ಟು ನಮ್ಮ ಮನೆಗೆ ಒಂದು ಸೊಸೆ ಬರಲಿ ಅನ್ನೋ ಆಸೆಯಲ್ಲಿ ನೀವಿದ್ದೀರಿ, ಸಂತೋಷನೇ. ಆದರೆ ಮಗನ ಭವಿಷ್ಯದಲ್ಲಿ ಆತನ ಸ್ವರತರಂಗದಲ್ಲಿ ಮದುವೆಗೆ ಯೋಗ್ಯವಾದಂತಹ ಕಾಲ ಇವಾಗ ಹೌದೋ ಅಲ್ವೋ, ಆತನ ಜಾತಕದಲ್ಲಿ ಗುರುಬಲ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಲ್ವಮ್ಮ? ಹೌದು ಗುರುಜಿ. ಇರಲಿ, ಒಳ್ಳೇದಾಗಲಿ. ನಿಮ್ಮ ಒಳ್ಳೆ ಮನಸ್ಥಿತಿಯಿಂದ ನೀವೇನು ಸಂಕಲ್ಪ ಮಾಡಿದ್ರು ಅದು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ವಿಳಂಬ, ನಿಧಾನ. ಪ್ರಸ್ತುತ ನಿಮ್ಮ ಆಸೆ ಆಕಾಂಕ್ಷೆಗಳು ಸಹಿತ ಯಾವುದೂ ಪೂರ್ತಿ ಆಗ್ತಾ ಇಲ್ಲ. ಎಲ್ಲ ಕಡೆಯಿಂದಲೂ ವ್ಯತ್ಯಾಸನೇ. ಜೊತೆಗೆ ಇತ್ತೀಚೆಗೆ ಈ ಕಳೆದ 8 ತಿಂಗಳಿಂದ ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿ. ನೀವು ನಗ್ನಗ್ತಾ ಇರಿ, ಖಂಡಿತ ನಿಮ್ಮ ಮನೆ ಒಳ್ಳೆ ಬೆಳಕಾಗೇ ಇರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಲ್ಲಿ ಕಾಣಿಸ್ಕೊಳ್ಬಹುದು. ಸಣ್ಣ ಪುಟ್ಟ ಮಕ್ಕಳಲ್ಲಿ ಕಂಡಾಗ ಇನ್ನು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ಸಹಿತ ಇದು ತಪ್ಪಿದ್ದಲ್ಲ. ಅದರಿಂದ ವಯಸ್ಸಾದ ನಂತರ ಅವರು ಸಹಿತ ಮಕ್ಕಳೇ. ಆದ್ದರಿಂದ ಅಂಥ ಹಿರಿಯ ಮಕ್ಕಳನ್ನು, ಪುಟ್ಟ ಪುಟಾಣಿ ಮಕ್ಕಳನ್ನು ಮೇಷರಾಶಿಯಲ್ಲಿ ಯಾರಿದ್ದಾರೋ ಅಂಥವ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಸಂಕಟದಲ್ಲಿದೆ. ಸಮಸ್ಯೆ ಎಂಬತಕ್ಕಂಥದ್ದು ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನೆ ಬಾಗಿಲು ಬಂದು ಮುಟ್ತಾ ಇದೆ. ಅದರಿಂದ ಇಂತಹ ತೊಂದರೆಗಳು ಎದುರಾಗ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರ ಬಳಿ ಒಳ್ಳೆ ಮಾತಾಡಿ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಏನೇ ಅಭಿವೃದ್ಧಿಯನ್ನು ಕಾಣಬೇಕಾದರೂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮುಖ್ಯ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳಿಂದ ಪಾರಾಗ್ತೀರಿ. ಇದರೊಂದಿಗೆ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ, ವೃಕ್ಷರಾಜನ ಆರಾಧನೆ, ಇದರಿಂದ ವೃಷಭ ರಾಶಿಯವರು ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಬೇಕು. ಮಿಥುನ ರಾಶಿಯವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ತನಕ ಮತ್ತಷ್ಟು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಿ. ಯೋಗ ಫಲ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಯೋಗವನ್ನು ಕಾರ್ಯಸಿದ್ಧಿಯಾಗಿ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಕಾಯಕ, 1 ಚಿಟಿಕೆ ಬೆಲ್ಲವನ್ನು ನೀರೊಳಗೆ ಮಿಶ್ರಣ ಮಾಡಿ ಆ ನೀರನ್ನು ಬೆಳಗ್ಗೆ ಮನೆಯಿಂದ ಆಚೆಗೆ ಬರುವಂತಹ ಕಾಲದಲ್ಲಿ ಆ ಬೆಲ್ಲದ ನೀರನ್ನು ಕಣ್ಣಲ್ಲಿ ನೋಡ್ತಕ್ಕಂಥದ್ದು, ಅದನ್ನು ಒಂದು ಭಾಗದಲ್ಲಿ ಎಲ್ಲಾದರೂ ಒಂದು ಕಡೆ ನಿಲ್ಲಿಸ್ತಕ್ಕಂಥದ್ದು. ಅಂದರೆ ಅದನ್ನು ಹಾಗೆ ಇಟ್ಬಿಡಿ. ಸಂಜೆ ನಿಮ್ಮ ಕೆಲಸ ಕಾರ್ಯ ಮುಗಿದು ಮನೆಗೆ ಬಂದಾದ ನಂತರ ಆ ಬೆಲ್ಲದ ನೀರನ್ನು ಮತ್ತೊಮ್ಮೆ ನೋಡಿ ದೃಷ್ಟಿ ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಹೊರಬರ್ತೀರಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಮಂದಗತಿಯಲ್ಲಿ ಸಾಗುವಂತಹ ದಿನ ಆದರೂ ಕೆಲಸಗಳಲ್ಲಿ ಯಾವುದೇ ತರಹ ಕೊರತೆ ಇಲ್ದಿರ, ತಾಪತ್ರಯವಿಲ್ದಿರ ನೆಮ್ಮದಿಯುತವಾಗಿ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 1 ಗಂಟೆ 10 ನಿಮಿಷದಿಂದ 3 ಗಂಟೆ 15 ನಿಮಿಷದ ಒಳಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತೀರಿ. ಬ್ಯಾಂಕ್ ವ್ಯವಹಾರ ಇರಲಿ, ಆರ್ಥಿಕ ಪರಿಸ್ಥಿತಿ ಇರಲಿ, ಕೊಟ್ಟು ತೆಗೆದುಕೊಳ್ತಕ್ಕಂತಹ ಯಾವುದೇ ಲೇವಾದೇವಿಗಳಿರಲಿ, ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ಇವತ್ತು ಕರ್ಕಾಟಕ ರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯ ಸುತ್ತಮುತ್ತಿರ್ತಕ್ಕಂಥ ಶ್ವಾನಗಳಿಗೆ ಒಂದಿಷ್ಟು ಶ್ವಾನಗಳಿಗೆ ಬಿಸ್ಕೆಟೋ ಬ್ರೆಡ್ಡೋ ಇಂಥದ್ದನ್ನು ಹಾಕಿ ಒಮ್ಮೆ ಪ್ರಾರ್ಥನೆ ಮಾಡಿ ನಂತರ ಕೆಲಸ ಕಾರ್ಯದ ಕಡೆ ಗಮನ ಕೊಡುವಂಥದ್ದು ಭಾಳಷ್ಟು ಒಳಿತು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರು ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಒದ್ದಾಡುವಂತಹದ್ದು, ಹೀಗೆ ಆರೋಗ್ಯ ಅಂತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಜೊತೆಗೆ ನಿಮ್ಮ ಆತ್ಮೀಯರು ಜೊತೆಯಲ್ಲಿರ್ತಕ್ಕಂಥವ್ರು ಅವರಿಂದಲೇ ಮೋಸಕ್ಕೊಳಗಾಗುವಂಥ ಸಾಂದ್ರತೆಗಳು ಸಾಕಷ್ಟು ಕಂಡುಬರುತ್ತೆ. ಅದರಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಪ್ರಧಾನವಾಗಿ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮಹಾವಿಷ್ಣು ಆರಾಧನೆಯಲ್ಲಿ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಸರಿಯೇ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ತ್ರೀಯರು ಅಥವಾ ಪುರುಷರು ಮನೆಯಿಂದ ಆಚೆ ಹೊರಡುವಂತಹ ಕಾಲ ಸಣ್ಣ ಪುಟ್ಟ ಮಕ್ಕಳಿಗೊಂದಿಷ್ಟು ಸಿಹಿ ತಿಂಡಿ ಕೊಟ್ಟು ನಂತರ ಆಚೆ ಹೊರಡೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯವರಿಗೆ ದಿನಂಪ್ರತಿ ಒಂದಿಷ್ಟು ಬೆಳಕನ್ನು ಕಾಣ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ ನೀವು ಕಾಣುವಂತಹ ಬೆಳಕು ಮತ್ತಷ್ಟು ಅಭಿವೃದ್ಧಿನ ತೋರಿಸ್ತಾ ಇದೆ. ಹಾಗಾಗಿ ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸನ್ನು ಕಾಣುವಂತಹ ದಿನಗಳು ನಿಮ್ಮದು. ಅದಕ್ಕಾಗಿ ನೀವು ನಂಬಿರ್ತಕ್ಕಂತಹ ದೈವವನ್ನು ಅಂದರೆ ಭಗವಂತನ ಪ್ರಾರ್ಥನೆ ಮಾಡಿ ಓಂ ನಮೋ ನಾರಾಯಣಾಯ ಅಥವಾ ನೀವು ನಂಬಿರ್ತಕ್ಕಂತಹ ದೈವ ಆ ಭಗವಂತನ ನಂಬಿ ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯವರು ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಮಾಡುವಂತಹದ್ದು ಸಾಧ್ಯವಾದಷ್ಟು ಒಂದಿಷ್ಟು ದಾನ ಧರ್ಮವಿರಲಿ. ಸಾಧ್ಯವಾದರೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡುವಂತಹ ಕಾಯಕವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಕಾರ್ಯಕ್ರಮದಲ್ಲಿ ವಿರಾಮ ತಗೊಳ್ಳೋಕ್ಕೂ ಮುನ್ನ ವೀಕ್ಷಕರೇ, ಇತ್ತೀಚೆಗಷ್ಟೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಅವರೇ ಬರೆದಿರುವಂತಹ ಒಂದು ವಿಶೇಷ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಶ್ರೀನಿಧಿ ಪಬ್ಲಿಕೇಶನ್ಸ್ನವರು ಹೊರ ತಂದಿರುವಂತಹ ವಿಶೇಷ ಪುಸ್ತಕ ಅದು. ಇನ್ನೇನು ಜನವರಿ ಬಂದೇ ಬಿಡ್ತು. 2017 ವರ್ಷ ಭವಿಷ್ಯವನ್ನು ತಿಳಿಸುವಂತಹ ರಾಹು ಕೇತು ಶನಿ ಸಂಚಾರ ವಿಚಾರ ಫಲ ಸಹಿತ ಇರುವಂತಹ ರಾಶಿ ಫಲ ದರ್ಪಣ, ಈ ಒಂದು ವಿಶೇಷ ಪುಸ್ತಕವನ್ನು ಕೊಂಡ್ಕೊಳ್ಳುವಂಥವರಿಗೆ ಕೌಟುಂಬಿಕ, ಆರ್ಥಿಕ, ದಾಂಪತ್ಯ ಎಲ್ಲ ಬಗೆಯ ಸಂಕಷ್ಟಗಳಿಗೆ ಪರಿಹಾರ ರೂಪ ಆಗಿರುವಂತಹ ಅನುಷ್ಠಾನ ಧೂಪ ಕೂಡ ಉಚಿತವಾಗಿ ಸಿಗ್ತಾ ಇದೆ. ಈ ಒಂದು ವಿಶೇಷ ಪುಸ್ತಕದಲ್ಲಿ ನಿಮ್ಮ ಜೀವನದ ಪ್ರಮುಖ ಘಟ್ಟಗಳು ಯಾವ ರೀತಿ ಇರುತ್ತೆ, ವ್ಯಾಪಾರ, ವ್ಯವಹಾರ, ವೃತ್ತಿ ಜೀವನ ಹೇಗಿರುತ್ತೆ, ಹಣಕಾಸಿನ ಪರಿಸ್ಥಿತಿ ಆಗಿರ್ಬೋದು, ಸಂಪತ್ ಪ್ರಾಪ್ತಿ ಆಗಬೇಕು ಅಂದರೆ ಏನು ಮಾಡಬೇಕು, ವಿದ್ಯಾಭ್ಯಾಸ, ಪರೀಕ್ಷೆಯಲ್ಲಿ ಯಶಸ್ಸು, ಕಂಕಣ ಬಲ, ಸಂತಾನ ಫಲ ವಿವರ, ಆರೋಗ್ಯ ಭಾಗ್ಯ, ಕಾನೂನು ವ್ಯಾಜ್ಯ, ಕುಟುಂಬ, ದಾಂಪತ್ಯ ಸೌಖ್ಯ, ರಾಜಕೀಯ, ಸಾಮಾಜಿಕ ಜೀವನ ಖರೀದಿ, ಇಂತಹ ಎಷ್ಟೋ ಮಾಹಿತಿಗಳನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಖಂಡಿತವಾಗಿಯೂ ಇದರ ಸದುಪಯೋಗ ಪಡಿಸ್ಕೊಳ್ಳಿ.